ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಡ್ರೀಮ್ 11 ಪೂರ್ಣ ರೀತಿಯಲ್ಲಿ ಬಂದಾಗುತ್ತಾ? ಹೌದು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಸಂದೇಹಗಳು ಡ್ರೀಮ್ 11 ಯೂಸರ್ಸ್ ಅಲ್ಲಿ ಇವಾಗ ಬರ್ತಾ ಇದೆ. ಅದಕ್ಕೂ ರೀಸನ್ ಉಂಟು. ಆ ರೀಸನ್ಗಳು ಯಾವುದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊ ಬರೋಣ. ಈ ಒಂದು ಸಂಶಯ ಮೂಡೋದಕ್ಕೆ ಕಾರಣ ಅಂತ ಹೇಳಿದ್ರೆ ಡ್ರೀಮ್ 11 ಇದ್ದಂತಹ ವಾಚ್ ಅಲಾಂಗ್ ಹಾಗೇನೆ ಲೈವ್ ಸ್ಟ್ರೀಮಿಂಗ್ ಹಾಗೂ ಡ್ರೀಮ್ ಮನಿಯನ್ನು ಡ್ರೀಮ್ 11 ಬಂದ್ ಮಾಡ್ತಾ ಇದೆ. ಸೊ GST ವಿಷಯ ಬಂದ್ಮೇಲೆ ಈ ಮೂರನ್ನು ಕೂಡ ಡ್ರೀಮ್ 11 ಬಂದ್ ಮಾಡ್ತಾ ಇದೆ. ಸೊ ಅದಕ್ಕೆ ರೀಸನ್ ಇನ್ನೂ ಕೂಡ ಏನಂತ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಸರಿ ಎಂಬಂತೆ ಡ್ರೀಮ್ 11 ನ CMO ಹಾಗೇನೆ CTO ಅವರು ಕೂಡ ರಿಸೈನ್ ಮಾಡ್ತಾರೆ. ಇವಾಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಹೇಳಿದ್ರೆ ಡ್ರೀಮ್ 11 ನ ಇನ್ನೊಂದು ಅಫಿಷಿಯಲ್ ಇವಾಗ ರಿಸೈನ್ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ನೋಡೋದಾದ್ರೆ ದೀಪಕ್ ಜಾಕಾಫ್ ಏನಿದ್ದಾರೆ ಅವರು ಇವಾಗ ರಿಸೈನ್ ಮಾಡಿದ್ದಾರೆ. ಇವರು ಕಾರ್ಪೊರೇಟ್ ನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಕ್ಷರಾಗಿರ್ತಾರೆ. ಹಾಗೇನೆ ಇವರು ಕಾನೂನಿನ ವಿಷಯಗಳ ಕುರಿತಂತೆ ಡ್ರೀಮ್ 11 ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರಂತೆ. ಅಂದ್ರೆ ಕಾನೂನಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಇವರು ಮೇನ್ ಆಗಿದ್ರಂತೆ. ಕಂಪನಿಗಳ ಕಾನೂನಿನ ವಿಚಾರವಾಗಿ ಇವರು ನೋಡ್ಕೊಳ್ತಾ ಇದ್ರು. ಅವರು ಇವಾಗ ರಿಸೈನ್ ಮಾಡಿದ್ದಾರೆ. ಸೊ ಇವರು 5 ವರ್ಷಗಳ ಹಿಂದೆ ಡ್ರೀಮ್ 11 ನಲ್ಲಿ ಜಾಯಿನ್ ಆಗಿದ್ರು. 2021ರಲ್ಲಿ ಇವರು ಜಾಯಿನ್ ಆಗಿದ್ರು ಡ್ರೀಮ್ 11ಗೆ. ಸೊ ಇವಾಗ ಅವರು ರಿಸೈನ್ ಮಾಡಿದಾರಂತೆ. ಸೊ ಈ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ರೆ ಡ್ರೀಮ್ 11 ಸಂಪೂರ್ಣವಾಗಿ ಬಂದ್ ಆಗುತ್ತಾ ಅನ್ನುವ ಸಂಶಯ ಯೂಸರ್ಸ್ ಅಲ್ಲಿ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಘಟಾನುಘಟಿ ವ್ಯಕ್ತಿಗಳೇ ಅಂತ ಹೇಳ್ಬೋದು ಡ್ರೀಮ್ 11 ನಲ್ಲಿ. ಅವರುಗಳು ಇವಾಗ ರಿಸೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡ್ರೀಮ್ 11ಗೆ ಮುಂದಿನ ದಿನಗಳಲ್ಲಿ ಅಸ್ತಿತ್ವ ಇದೆಯಾ ಇಲ್ವಾ ಅನ್ನೋದು ಸಂಶಯ ಮೂಡಿಸ್ತಾ ಇದೆ. ಸೊ ನೋಡೋದಾದ್ರೆ ಅಂಥದ್ದೇನು ಮೇಜರ್ ವಿಷಯ ಇಲ್ಲಿ ಎದ್ದು ಕಾಣಿಸ್ತಾ ಇಲ್ಲ. ಇವರು ಕೇವಲ ಒಂದು ಡ್ರೀಮ್ 11 ನ ಎಂಪ್ಲಾಯಿಗಳಾಗಿರ್ತಾರೆ. ಸೊ ಇಲ್ಲಿ ಮೇನ್ ಆಗಿ ಬಂದು ಹರ್ಷ್ ಜೈನ್ ಅವರು ಮಾತ್ರ ಆಗಿರ್ತಾರೆ. ಅವರಿಂದ ಏನಾದ್ರೂ ಅವಿಶ್ವಾಸ ಸ್ಟೇಟ್ಮೆಂಟ್ ಬಂದ್ರೆ ಮಾತ್ರ ಯಾರಾದ್ರೂ ತಲೆ ಕೆಡ್ಸ್ಕೋಬೇಕಾಗ್ತದೆ. ಇಲ್ಲವಂತಾದ್ರೆ ಯಾರು ಕೂಡ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಎಂಪ್ಲಾಯಿಗಳು ಬರ್ತಾರೆ ಹೋಗ್ತಾರೆ. ಇದು ಒಂದು ಕಂಪನಿಯಲ್ಲಿ ಸರ್ವೇ ಸಾಮಾನ್ಯ. ಅವರ ಸಮಯ ಮುಗಿಯುವವರೆಗೆ ಅವರು ಕಾರ್ಯನಿರ್ವಹಿಸ್ತಾರೆ. ನಂತರದ ದಿನಗಳಲ್ಲಿ ಅವರು ರಿಸೈನ್ ಮಾಡಿ ಕಂಪನಿಯಿಂದ ಹೊರಗಡೆ ಹೋಗುವುದು ಸಹಜವೇ ಆಗಿರ್ತದೆ. ಇದಕ್ಕೆ ಡ್ರೀಮ್ 11 ಯೂಸರ್ಸ್ ಯಾರು ಕೂಡ ಹೆದರಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಡ್ರೀಮ್ 11 ಸದ್ಯದ ಮಟ್ಟಿಗಂತೂ ಬಂದಾಗುವ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಡ್ರೀಮ್ 11 ಅಥವಾ ಫ್ಯಾಂಟಸಿ ಆ್ಯಪ್ಗಳೇನಿದ್ದಾವೆ ಅವುಗಳು ಕೋರ್ಟ್ ನಲ್ಲಿ ಇನ್ನೂ ಹೋರಾಡ್ತಾ ಇದ್ದಾವೆ. ಒಂದ್ ವೇಳೆ ಪೇಯ್ಡ್ ಕಾಂಟೆಸ್ಟ್ ನ ವಿರುದ್ಧವಾಗಿ ತೀರ್ಪು ಬಂದ್ರೂ ಕೂಡ ಡ್ರೀಮ್ 11 ಅಂತಹ ದೊಡ್ಡ ಕಂಪನಿಗಳೇನಿದ್ದಾವೆ ಯಾವುದಾದ್ರೂ ಒಂದು ಹೊಸ ಮಾರ್ಗ ಹುಡುಕಿಕೊಳ್ಬಹುದಾಗಿರ್ತದೆ. ಇನ್ನು ಡ್ರೀಮ್ 11 ಯೂಸರ್ಸ್ ಗಳು ಕೆಲವೊಂದು ಕ್ವಶನ್ ಗಳನ್ನು ಮಾಡಿದ್ರು. ಸೊ ನೋಡೋದಾದ್ರೆ ಬೆಟ್ಟಿಂಗ್ ಆ್ಯಪ್ ಲೀಗಲ್ ಹಾಗೂ ಇಲೀಗಲ್ ಅಂತ ಕೇಳ್ತಾ ಇದ್ರು. ಸೊ ನೋಡೋದಾದ್ರೆ ಬೆಟ್ಟಿಂಗ್ ಆ್ಯಪ್ ಏನಿದೆ ಅವು ಫುಲ್ ಆಗಿ ಇಲ್ಲೀಗಲ್ ಆಗಿರ್ತವೆ. ಸೊ ಅವುಗಳಿಗೆ ಆಟ ಆಡೋಕೆ ಹೋಗ್ಲೇಬಾರ್ದು. ಇದರಿಂದ ಅಕೌಂಟ್ಗಳು ಫ್ರೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ ಇರ್ತದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಫ್ಯಾಂಟಸಿ ಆ್ಯಪ್ಗಳ ಕಡೆ ಮಾತ್ರ ಮಾತಾಡೋದಾದ್ರೆ ಸದ್ಯಕ್ಕೆ ನೀವು My11 ಹಾಗೂ ಡ್ರೀಮ್ 11 ಅಂತಹ ಕಂಪನಿಗಳಲ್ಲಿ ಬೇಕಿದ್ರೆ ನೀವು ಆಟ ಆಡ್ಬೋದು. ಯಾಕಂತ ಹೇಳಿದ್ರೆ ಇವುಗಳು ಇವಾಗ ಫ್ರೀ ಆಗಿ ಆಟ ಆಡಿಸ್ತಾ ಇದ್ದಾವೆ. ಸೊ ಫ್ರೀ ಆಗಿ ಆಟ ಆಡಿಸೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗುವುದಿಲ್ಲ. ಒಂದು ವೇಳೆ ಯಾವುದೇ ಕಂಪನಿಗಳಾಗಿರ್ಬೋದು, ಯಾವುದೇ ಬೆಟ್ಟಿಂಗ್ ಕಂಪನಿಗಳಾಗಿರ್ಬೋದು ಪೇಯ್ಡ್ ಕಾಂಟೆಸ್ಟ್ ಆಡಿಸ್ತಾ ಇದೆ, ಆ ಎಲ್ಲಾ ಕಂಪನಿಗಳು ಕೂಡ ಇಲ್ಲೀಗಲ್ ಆಗಿರ್ತವೆ. ಸೊ ಇದು ಕನ್ಫರ್ಮ್ ಆಗಿರ್ತದೆ. ಇನ್ನು ಡ್ರೀಮ್ 11 ಆ್ಯಪ್ ಎಲ್ಲಿ ಸಿಗ್ತದೆ? ಡ್ರೀಮ್ 11 ಇವಾಗ ಪ್ಲೇ ಸ್ಟೋರ್ ನಲ್ಲಿ ಸಿಗ್ತದೆ. ಆದ್ರೆ ಡ್ರೀಮ್ ಸ್ಪೋರ್ಟ್ಸ್ ಹೆಸರಿನಲ್ಲಿ ಸಿಗ್ತದೆ. ಮೊದಲಿನ ತರ ಡ್ರೀಮ್ 11 ಅಂತ ನೀವು ಟೈಪ್ ಮಾಡಿದ್ರೆ ಸಿಗೋದಿಲ್ಲ. ಡ್ರೀಮ್ ಸ್ಪೋರ್ಟ್ಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಸಿಗ್ತದೆ. ಖಂಡಿತವಾಗಿಯೂ ಡ್ರೀಮ್ ಸ್ಪೋರ್ಟ್ಸ್ ಅಂತ ಆ್ಯಪ್ ಇವಾಗ ಪ್ಲೇ ಸ್ಟೋರ್ ನಲ್ಲಿ ಲಭ್ಯವಿರ್ತದೆ. ಬೇಕಿದ್ರೆ ನೀವು ಆಟ ಆಡ್ಬೋದು. ಸೊ ನನ್ನ ಕಡೆಯಿಂದ ನಾನು ಯಾವುದೇ ರೀತಿಯಾದಂತಹ ಆಟ ಆಡಿ ಅಂತ ಹೇಳೋದಿಲ್ಲ. ಸೊ ಅದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದಾಗಿರ್ತದೆ. ಇನ್ನು ಡ್ರೀಮ್ 11 ಕಡೆಯಿಂದ ಬರ್ತಾ ಇರುವ ಇನ್ನೊಂದು ಅಪ್ಡೇಟ್ ಅಂತ ಹೇಳಿದ್ರೆ ಡ್ರೀಮ್ 11 ಮತ್ತೆ ಪ್ರೈಸ್ ಮನಿಯನ್ನು ಕಮ್ಮಿ ಮಾಡಿದೆ. ಸೊ ನೋಡೋದಾದ್ರೆ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ ODI ಸೀರೀಸ್ ಏನಿದೆ ಅದಕ್ಕೆ ಡ್ರೀಮ್ 11 ಫಸ್ಟ್ ಪ್ರೈಸ್ ಏನಿದೆ 2.5 ಲಕ್ಷ ಇಟ್ಟಿದೆ. ನಂತರದ ಸ್ಥಾನದಲ್ಲಿ 10,000 ಬರ್ತದೆ. ಸೊ ನೋಡೋದಾದ್ರೆ T20ಗೂ ODIಗೂ ತುಂಬಾನೇ ಡಿಫ್ರೆನ್ಸ್ ಇರ್ತದೆ. T20 ಮ್ಯಾಚ್ಗಳಲ್ಲಿ ಅತಿ ಹೆಚ್ಚು ಜನ ಆಟ ಆಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ODI ನಲ್ಲಿ ಸ್ವಲ್ಪ ಕಡಿಮೆ ಜನ ಆಟ ಆಡ್ತಾರೆ ಅಂತ ಹೇಳ್ಬೋದು. ಸೊ ಅದೇ ರೀಸನ್ಗೆ ಡ್ರೀಮ್ 11 ಈಗ 2.5 ಲಕ್ಷದ ಫಸ್ಟ್ ಪ್ರೈಸ್ ಇಟ್ಟಿದ್ದಾರೆ. ಸೊ 2.5 ಲಕ್ಷನ ಅಂತ ಸುಮ್ಮನೆ ಕೆಲವರು ಅನ್ಕೋಬಹುದು. ಆದ್ರೆ ಇಲ್ಲಿ 2.5 ಲಕ್ಷ ವಿನ್ನರ್ಸ್ ಗೆ ಸಿಗ್ತದೆ. ಅದು ಫ್ರೀ ಆಗಿ ಇರ್ತದೆ. ಸೊ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಹಣ ಇನ್ವೆಸ್ಟ್ ಮಾಡಬೇಕಾಗಿಲ್ಲ. ಸೊ ಒಂದು ವೇಳೆ ನಿಮ್ಮ ಸ್ಕಿಲ್ ಚೆನ್ನಾಗಿದ್ರೆ
ನಿಮ್ಮ ಜೇಬಿಗೆ 2.5 ಲಕ್ಷ ರೂಪಾಯಿ ಫ್ರೀ ಆಗಿ ಬೀಳ್ಬೋದಾಗಿರ್ತದೆ. ಸೊ ಇಷ್ಟವಿದ್ದಲ್ಲಿ ಆಟವಾಡಿ, ಇಷ್ಟ ಇಲ್ಲದೆ ಆದ್ರೆ ಸುಮ್ಮನೆ ಇರಿ. ಯಾಕಂತ ಹೇಳಿದ್ರೆ ಫ್ಯಾಂಟಸಿ ಆ್ಯಪ್ ಆಡೋದು ಬಿಡೋದು ಅದು ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದಾಗಿರ್ತದೆ. ಸೊ ನಾನು ಇಲ್ಲಿ ಯಾವುದೇ ಆ್ಯಪ್ಗಳನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ಆದ್ರೆ ಸೇಫ್ ಅಂತಿದ್ರೆ ಸದ್ಯದ ಮಟ್ಟಿಗೆ ಫ್ರೀಯಾಗಿ ಆಟ ಆಡಿಸ್ತಿರುವ ಆ್ಯಪ್ಗಳು ಮಾತ್ರ ಸೇಫ್ ಆಗಿರ್ತವೆ. ಸೊ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಬಾರಿ ಮಾಡಿ. ನಮಸ್ಕಾರ.